ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಫೆಸ್ಟಿವಲ್ಗೆ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಬಂದಿದ್ವಿ. ಇದು ಎಲ್ಲಿರೋದು ಅಂತಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನೀವು, ಕತ್ರಿಘಟ್ಟ ಜಾತ್ರೆಗೆ ಆ ಶೂಟ್ಗೆ ಇವ್ರ ಹತ್ರನೇ ಮೇಕಪ್ ಮಾಡಿಸಿದ್ದು, ಶಿಲ್ಪಕ್ಕನ ಹತ್ರ. ಇದು ಇರೋದು ಉದಯಪುರದಲ್ಲಿ. ಉದಯಪುರ ನಮ್ಮೂರಿಂದ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಇವ್ರ ಮೇಕಪ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಸ್ಕಿನ್ಗೆ ಸೂಟ್ ಆಗಂಗೆ, ನಮ್ಮ ಸ್ಕಿನ್ ಟೈಪಲ್ಲೇ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಪಾರ್ಲರ್ ಸರ್ವಿಸ್ ಯಾವುದೇ ಇದ್ರೂ ಕೂಡ ಇವರು ಸರ್ವಿಸ್ ಕೊಡ್ತಾರೆ. ಎಲ್ಲ ಸರ್ವಿಸು ಕೂಡ ತುಂಬ ಚೆನ್ನಾಗಿ ಮಾಡೋವಂಥದ್ದು. ತುಂಬ ಎಕ್ಸ್ಪೀರಿಯೆನ್ಸು, ತುಂಬ ಹಳೇದು ಇದು ಪಾರ್ಲರು. ಉದಯಪುರದಲ್ಲಿ ಇದೆ ಫಸ್ಟ್ನೇ ಪಾರ್ಲರು, ಇವಾಗ ತುಂಬ ಆಗಿದ್ದಾವೆ. ಬಟ್ ಇವರು ಹಳುಬ್ರು, ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಸೊ ಪ್ರೊಫೆಷನಲ್ ಮೇಕಪ್ನು ಕೂಡ ಇವರು ಕಲ್ತಿದ್ದಾರೆ. ನೀವು ಯಾರಾದರೂ ಈ ನಿಯರ್ ಇದ್ದರೆ, ಸೊ ಈ ಸರ್ವಿಸ್ ಏನಾದರೂ ಬೇಕು, ಪಾರ್ಲರ್ ಸರ್ವಿಸ್ ಆ್ಯಂಡ್ ಮೇಕಪ್ ಅಂತಂದರೆ ಇವ್ರನ್ನ ನಾನು ರೆಫರೆನ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಮಗಳಿಗೆ ಫಸ್ಟು ರೆಡಿ ಮಾಡ್ತಾ ಇದ್ದೀನಿ. ನಾವು 1 ಗಂಟೆಗೆ ಹೋಗಬೇಕಾಗಿತ್ತು. ನಾನು ವೇರ್ ಮಾಡೋ ಡ್ರೆಸ್ಸು ರೆಂಟಿಗೆ ಇಸ್ಕೊಂಡು ಬಂದಿದ್ದು. ಸೊ ಅದು ಚಂದ್ರಾಯಪಟ್ಟಣಕ್ಕೆ ಹೋಗಿ ಅಲ್ಲಿ ಇಸ್ಕೊಂಡು ನಾನು ಬರೋ ಅಷ್ಟರಲ್ಲಿ ಟೈಮೇ ಆಗೋಯಿತು. ಆಂಟಿ ಮೊದಲೇ ರೆಡಿಯಾಗಿ ಕೂತಿದ್ರು. ನಾನು ಎಷ್ಟು ಗಂಟೆಗೆ ಹೇಳ್ತೀನಿ ಅಷ್ಟು ಗಂಟೆಗೆ ಫಿಕ್ಸಾಗಿ ರೆಡಿಯಾಗಿರ್ತಾರೆ. ಬಟ್ ನನ್ನದೇ ಲೇಟ್ ಆಯಿತು. ನನ್ನ ಮಗಳೂ ಕೂಡ ಇವತ್ತು ಸ್ಕೂಲ್ಗೆ ರಜಾ ಹಾಕ್ಸಿದ್ದೆ. ಬೆಳಗ್ಗೆನೇ ಬರ್ಬೋದಿತ್ತು. ಇವತ್ತು ಕೆಲಸ ಎಷ್ಟು ಎಡ್ವರ್ಟ್ ಆಯಿತು ಅಂತಂದರೆ, ಲೇಟಾಗಿ ಹೋಗಿರೋದ್ರಿಂದ ಎಲ್ಲ ಹಾಳಾಗೋಯ್ತು. ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಲೇಟಾಗಿ ಹೋಗಿರೋದ್ರಿಂದ ಎಲ್ಲ ಹಾಳಾಗೋಯ್ತು. ನನ್ನಿಂದನೇ ಎಲ್ಲ ಆಗಿದ್ದು. ಏನು ಅಂತಂದರೆ, ಇವತ್ತೊಂದು ಪ್ರಮೋಷನ್ ಇತ್ತು. ಅದನ್ನು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ಬೇಗನೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಎನರ್ಜಿಲಿ ಇರ್ತೀನಿ. ಸಂಜೆ ಅಷ್ಟರಲ್ಲಿ ಏನೂ ಆಗೋದಿಲ್ಲ, ಎಲ್ಲ ಫ್ಲ್ಯಾಪು. ಒಂದು ಅರ್ಧ ಆಗುತ್ತೆ ಅಷ್ಟೇ. ಮುಂದೆ ಏನಾಯಿತು ಎಡ್ವಟ್ಟು ಅನ್ನೋದನ್ನ ಸೊ ಕೊನೆವರೆಗೂ ನೋಡಿ ವಿಡಿಯೋಸ್ನ. ಫಸ್ಟು ನನ್ನ ಮಗಳಿಗೆ ರೆಡಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅವರು ಐಬ್ರೋಸ್ಗೆ ಒಂದಿಬ್ಬರು ಬಂದಿದ್ರು ಅಂತ ಅಂದ್ಬಿಟ್ಟು ಐಬ್ರೋ ಮುಗಿಸ್ಬಿಟ್ಟು ಕಳಿಸ್ತೀನಿ, ಆಮೇಲೆ ಹಿಂಗೆ ಮೇಕಪ್ ಮಾಡ್ತೀನಿ ಅಂತ ಅಂದರು. ಅಷ್ಟರಲ್ಲಿ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಡ್ರೆಸ್ ಎಲ್ಲ ಹಾಕಿ ಬ್ಯಾಂಗಲ್ಲು, ನೈಲ್ ಪಾಲಿಶ್ ಎಲ್ಲ ಹಾಕ್ತಾಯಿದ್ದೆ. ಇವಾಗ ಅವಳಿಗೂ ಕೂಡ ಮೇಕಪ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನಿಜವಾಗ್ಲೂ ನನಗೆ ಇವ್ರ ಮೇಕಪ್ ತುಂಬಾ ಇಷ್ಟ ಆಗುತ್ತೆ. ಮೇಲೆ ಬಿಟ್ಟು ಮನೆ ಮೇಲೆ ಬಿಟ್ಟು ಮೇಲೆ ಬಿಟ್ಟು ಮೇಲೆ 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 ಹಾಗೆ ಹಾಗೆ ಏನಾಗಲ್ಲ, ಏನಾಗಲ್ಲ ಇರಪ್ಪ, ಏನಾಗಲ್ಲ ಮನೆ. ಗೈಸ್, ಇವರು ಭದ್ರಮ್ಮ ಅಂತ ಅಂದ್ಬಿಟ್ಟು ನಂಗೆ ಇಲ್ಲೇ ಫ್ರೆಂಡ್ ಆದ್ರು, ಪರಿಚಯ ಆದ್ರು. ಹಾಯ್ ಮಾಡಿ. ಚೆನ್ನಾಗಿ ಮಾತಾಡ್ತಾರೆ, ನಂಗೆ ತುಂಬಾ ಇಷ್ಟ ಆದ್ರು. ಇಲ್ಲೇ ಫ್ರೆಂಡ್ ಆಗಿತ್ತು, ನಾನು ಯಾವತ್ತೂ ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಅದಕ್ಕೆ ಯಾವ ಊರು? ನಾವು ಕತ್ರಿಘಟ್ಟ ಕೊಪ್ಪಳು. ಇವಾಗ ದರ್ಶನ್ ಬರ್ತಾ ಇದಾರೆ. ಅವ್ರು ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಿರಂತೀರಿ, ಮಾತಾಡಿಸ್ಕೊಂಡು. ಅವ್ರು ಎಷ್ಟೊತ್ತಿಗೆ ಬರ್ತಾರ? ಇನ್ನೊಂದು ಅರ್ಧ ಗಂಟೆ. ನಾವ್ ಇಲ್ಲಿಂದ ಹೋಗೋವರೆಗೂ ಇಲ್ಲೇ ಕುತ್ಕೊಳ್ಳಿ. ಏನ್ ಮಾಡಕೈತೀರಾ? ಕೆಲಸ ಏನ್ ಕೆಲಸ ಮಾಡ್ತೀರಾ? ಮನೆ ಕೆಲಸ. ಯಾರ ಮನೆದು? ದೊಡ್ಡರ ಮನೆ. ದೊಡ್ಡರ ಮನೆ ಮುಗೀತು, ಬೇರೆ ಮನೆ ತಗೋತಾ ಇದ್ದೀನಿ. ನೀವು ಮನೆ ಕೆಲ್ಸಕ್ಕೆ ಹೋಗ್ತೀರಾ? ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಇರಿ ಹೋಗಿರಂತ ನಿಧಾನಕ್ಕೆ. ದಿವಸ ಕೆಲಸ ಅಂತ ಕೆಲಸನೇ ಮಾಡ್ಕೊಂಡು ಇರ್ಬಿಡಿ. ಇರಿ ಕುತ್ಕೊಳ್ಳಿ, ಒಂದ್ ಗಡಿ ನಮ್ಮಂತ ಬಡವರು ಮಾಡಬೇಕಲ್ಲವ. ಏನು ಮಾಡಂಗಿಲ್ಲ. ನೀನ್ ಬಿಡೋದು ಬಡವ್ರಿಗೆ ಯಾರೋ ನಮ್ಗೆ ಇದ್ ಮಾಡ್ತಾರೆ. ಏನು ಮಾಡಂಗಿಲ್ಲ, ಮಾಡ್ಲೇಬೇಕು ಜೀವನ ಮಾಡಕ್ಕೆ. ಮುಂದೆ ನಿಮ್ ಮನೆ ಕೆಲಸ ಆದ್ರೆ ನಮ್ಗೆ ಇನ್ನೊಂದ್ ಕೆಲಸ ಇರುತ್ತೆ. ಎಲ್ಲರಿಗೂ ಒಂದೊಂದ್ ಕೆಲಸ, ಎಲ್ಲರಿಗೂ ಒಂದೊಂದ್ ಕೆಲಸ ಇರ್ತೈತಿ. ಯಾರು ಕುತ್ಕೊಂಡ್ ತಿನ್ನಕ್ ಆಗಲ್ಲ, ದುಡಿಲೇಬೇಕು ತಾನೆ. ದುಡಿನೇಬೇಕು. ಈಗ ನಿಮ್ಗಾದ್ರೂ ಶೂಟಿಂಗ್ ತೆಗಿಯೋದಾರ ಅನ್ಕೊಡ್ತಾರೆ, ನಮಗ್ ದುಡ್ಡು ಕೊಡ್ತಾರೆ. ದುಡ್ಡು ಕೊಡ್ತಾರೆ. ಸುಮ್ನೆ ಮಾಡಕ್ಕಾಗತ್ತ? ಸುಮ್ನೆ ಯಾರು ಮಾಡಕ್ಕಾಗತ್ತೆ? ಬರ್ತೀರಾ ನಮ್ ಜೊತೆ ಶೂಟಿಂಗಿಗೆ? ನಮ್ ಜೊತೆ ಬರ್ತೀರಾ ಶೂಟಿಂಗಿಗೆ? ನಡ್ರಿ ಕರ್ಕೊಂಡು. ಸುಮ್ನೆ ಮನೆ ಕೆಲಸ ಅಂತ ಇಲ್ಲ, ಯಾಕೆ ಹೋಯ್ತೀರಾ? ಸುಮ್ನೆ ನಮ್ ಜೊತೆ ಬನ್ನಿ. ಆಯ್ತು ನಡ್ರಿ. ಶೂಟಿಂಗ್ ಅಲ್ಲಿ ನನ್ ಜೊತೆ ಇರಿರಂತೆ. ಆಯ್ತು ನಡ್ರಿ. ಹಲೋ, ಹಿಂಗೆ ಮೇಕಪ್ ಮಾಡ್ತಾರೆ ಭದ್ರಮ್ಮ, ನಿಂಗೂನು ಮೇಕಪ್ ಮಾಡ್ಕೊಂಡು ಓಡಾಡ್ಬೇಕು. ತಂದಿದೀವಿ. ಎಲ್ಲರಿಗೂ ಹಾಕೊಳಂಗಿಲ್ಲ, ಎಲ್ಲಾಡ್ಕೆ ಬಿಡ್ಬೇಕು. ಕಲ್ತಿರೋದು ಯಾರು ಬಿಡಕತ್ತಿದ್ದ? ಈಗ ಹೋಯ್ತೀನಿ, ಎಲ್ಲರಿಗೂ ಬಿಡ್ತೇನೆ ನೋಡು. ಶೂಟಿಂಗ್ ದರ್ಶನ್ ಬರ್ತಾರೀಗ, ಬರ್ತೀರಾ? ಗೊತ್ತೇ ತಡಿ. ನನ್ಗಿಂತ ಒಬ್ರು ಮಾತಿಗೆ ಸಿಗಬೇಕು ಚಂದ. ನಾನು ಮಾತನ ಮೇಲೆ ಹಿಂಗೆ ಇರ್ಬೇಕು, ಹಿಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು. ಚೆನ್ನಾಗ್ ಮಾತಾಡ್ತೀರ. ಭದ್ರಮ್ಮ ನೋಡಿ, ಇವತ್ ನಮ್ಮ ಮನೆಗ್ ಬಂದಿ ಅಕ್ಕಿ ಮಾಡ್ಕೊಡ್ತೀನಿ ಅಂತ ಇವೆಲ್ಲ ಶೂಟಿಂಗ್ ಮಾಡ್ತಾರ. ನಿಂದು ಮಾಡ್ತಾವ್ರಲ್ಲ, ನಿಜ ಕರ್ಕೊಂಡ್ ಹೋಗ್ತಾರೆ. ಮಂತಿಲ್ಲ. ಮಕ್ಳೆಷ್ಟು ನಿಮ್ಗೆ? ಒಂದೆರಡು ಮದುವೆ ಮಾಡಿದ್ದೀರಾ?
ಮಗಳಿಗೂ ಒಂದೆರಡು ಒಂದು ಗಂಟು ಮಗಂಗೂ ಒಂದೆರಡು ಒಂದು ಗಂಟು. ಮೇಕಪ್ ಚೆನ್ನಾಗಿ ಮಾಡೋರು ನೋಡಿ. ಆಯ್ತಾ ನಿಮ್ದು? ಅವಳು ನಿದ್ದೆ ಮಾಡ್ತಾವಳೆ. ಅಲ್ಲೇ ನಿದ್ದೆ ಮಾಡ್ತಾ ಇದ್ದೆ. ಸೂಪರ್. ಶಿಲ್ಪ ಅಕ್ಕ ತುಂಬಾ ಚೆನ್ನಾಗಿ ಮೇಕಪ್ ಮಾಡೋರೆ ನಮ್ಮ ಮಗಳಿಗೆ. ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಬಾಯಿ ಮುಚ್ಕೊಂಡು ಸೂಪರ್. ಬಾಯಿ ಮುಚ್ಕೊಂಡು ಮಾಮೂಲಿ ತೊಟ್ಟಿ ಮಾಡಿ ಏನಾಗಲ್ಲ. ಏನು ಆಗಲ್ಲ, ಅದು ಲಿಪ್ಸ್ಟಿಕ್ ಹೋಗಲ್ಲ, ಅದು ನಾಳೆ ಬೆಳಗ್ಗೆ ಗಂಟೆ ಹೋಗಲ್ಲ ಕಣ್ಮನೆ, ಅದು ಹೋಗಲ್ಲ ಒಟ್ನಲ್ಲಿ. ಚೆನ್ನಾಗಿ ಮಾಡಿದ್ದೀನಿ. ಯಾರು ಕುತ್ಕೊಳ್ಳೋದು ಫಸ್ಟ್? ನಿಂಗೆ ಮಾಡ್ಬಿಡ್ತೀನಿ. ನಮ್ಮೂರ ಹತ್ರ ನೀವ್ ಇದ್ಬಿಟ್ಟಿದ್ರೆ ನಾನ್ ಡೈಲಿ ನಮ್ಮ ಮನೆಗೆ ಬರಳ್ಕಳಿವೆ ನಿಮ್ಮನ್ನ ಮಾತಿಗಾದ್ರು. ನಮ್ಮ ಊರಲ್ಲಿ ಯಾರ ಈ ತರ ಸಿಗಕ್ಕೆ ಇಲ್ಲ ನಮ್ಗೆ ಅಂತ. ಇಂಥ ಸಿಕ್ಕಕ್ಕೆ ಅಲ್ವಾ? ಏನಪ್ಪ ಇವತ್ತು ಶೂಟಿಂಗ್ ಮಾಡಿ ಮುಗಿಸ್ತೀವಿ, ನಾಳೆ ಕೂಲ್ ಪಡಿತೀವಿ. ಬರ್ತೀರಾ? ಎಲ್ಲಿದ್ದೀರಾ? ನಾನು ಪೇ ಮಾಡ್ತೀನಿ, ಕಪ್ ತಗೋ ಬರ್ತೀರಾ? ಅಲ್ಲ ಅಲ್ಲೇ ಇರುತ್ತೆ ಇಲ್ಲ, ಚಂದ್ರಾಯಪಟ್ಟಣದಲ್ಲಿ ಸಿಟಿನಲ್ಲಿ ಇರುತ್ತೆ. ಇರಪ್ಪ. ಸ್ಟೋನ್ ತಾನೇ ಕುಟ್ಬಿಟ್ಟಾಗಿತ್ತೆ, ಅಷ್ಟು ನೀಟಾಗಿ ಕಾಣಲ್ಲ. ಬೆಲ್ಟು ನಾಳೆ ಸ್ಕೂಲ್ಗೆ ಹಾಕಿವಾಗ ಇಸ್ಕೊಂಡು ಯಾವ ತರ ಬಿಡಿಸ್ಲಿ? ಅದೇ ತರ ಈ ತರ ಬಿಡಿಸ್ಲಾ? ಬೇಡ, ಮಾಮೂಲಿ ತರ ಮಾಮೂಲಿ ತರ ಉದ್ದಕ್ಕೆ ಈ ತರನೇ ಇಲ್ಲ. ನಿಂಗೆ ಇಷ್ಟ ಅಲ್ವಾ? ಈಗ ಮಾಡಿ ಅವ್ರಿಗೆ ಟೈಮ್ ಆಗಲ್ವಾ? ಕತ್ಲಾಯ್ತು ಗಲ್ಲಿ ಅಂತ ಆಗ್ಲೇ ಚಂದ್ರಪಟ್ಟಣ ಅಂದ್ರಲ್ವ. ಚೆನ್ನಾಗಿ ಕಾಣಿಸ್ತದೆ. ಇವಳ್ದು ಇನ್ನೇನು ಮುಂದೆ ಕಲ್ ಮಾಡ್ತೀನಿ ಅಂತ ಅಂದಲ್ಲ. ಅಡಿ ಮಾಡಿ ಟೈಮ್ ಹಾಗೆ ಒಂದು ತಡಿ. ಆಯ್ತಾ? ಎಲ್ಲಿದ್ದೀರಾ? ಇಲ್ಲೇ ಪಾರ್ಲರ್. ಹೊಸದು ಇಡೋದು ಮೇನಲ್ಲ, ಕೆಲಸ ಮೇನಲ್ಲಿ. ಅದನ್ನ ಇದ್ ಮಾಡಲ್ಲ ಜನ. ಮೇಕಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವುದೇ ರೀತಿಯಾದಂತಹ ಫಿಲ್ಟರ್ ಹಾಕಿಲ್ಲ ವಿಡಿಯೋಗೆ. ಇದು ಒರಿಜಿನಲ್ ವಿಡಿಯೋ, ನೋಡ್ಬೋದು ನೀವೇನೇ. ಆಂಟಿದು ಎಷ್ಟು ಬೇಗ ಮಾಡ್ತಿರೋ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ಆಗಲೇ 5:15 ಆಗಿದೆ. ಅವರು 4 ಗಂಟೆಗೆ 3:15ಗೆ ನೀವು ರೆಡಿ ಇರಬೇಕು ಅಂತ ಅಂದಿದ್ದು. ನೋಡಿದರೆ 5:15 ಆಗೋಯ್ತು ನಾವು ರೆಡಿ ಆಗೋಷ್ಟರಲ್ಲಿ. ಆಂಟಿನ ರೆಡಿ ಆಗಿರಲಿಲ್ಲ. ನನ್ನ ಮಗಳದು ನಂದು ಸಪ್ರೇಟ್ ಒಂದು ವಿಡಿಯೋ, ಆಂಟಿದು ನಂದು ಒಂದು ಸಪ್ರೇಟು 2 ವಿಡಿಯೋ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದು ನಾನು. ಅವ್ರಿಗೆ ಆಂಟಿಗೆ ಮಾಡ್ತೀರಾ ನನಗೆ ಮಾಡ್ತೀರಾ ಮೇಕಪ್ ಅಂತ, ನೀನು ಫಸ್ಟ್ ಕುತ್ಕೊ ಅಂತ ಅಂದರು. ಅದಕ್ಕೆ ನಂದು ಇವಾಗ ಮೇಕಪ್ ಆಯಿತು, ನನ್ನ ಮಗಳದು ಆಯಿತು. ನಾನು ಇವಾಗ ನನ್ನ ಮಗಳೂ ಒಂದು ವಿಡಿಯೋ ಮಾಡೋಣ ಇಬ್ಬರದು ಅಂತ ಅಂದ್ಬಿಟ್ಟು ಸೊ ಹೋದ್ವಿ. ಆಂಟಿನ ಬೇಗ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು. ಆಂಟಿದು ನಂದು ನೆಕ್ಸ್ಟ್ ಶೂಟ್ ಇತ್ತಲ್ವಾ, ಅಲ್ಲಿ ಹೋದ್ರೆ ಹೆಂಗಾಯಿತು ಅಂತಂದರೆ ಕತ್ಲೆ ಬೇರೆ ಆಯಿತು, ಪ್ಲೇಸ್ ಬೇರೆ ಯಾವುದು ಅಂತ ನೋಡ್ಕೊಂಡಿಲ್ಲ. ಅಲ್ಲಿ ನಮ್ಮೂರ ಹತ್ರ ಅದೇ ಉದಯಪುರದ ಪಕ್ಕ ಬಳದರೆ ಅಂತ ಇದೆ, ಆ ಬಳದರೆ ಕೆರೆಗೆ ಕರ್ಕೊಂಡೋದ್ರು ಶೂಟ್ಗೆ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲಿ ಚೆನ್ನಾಗಿ ಬರುತ್ತೆ ವಿಡಿಯೋಸ್ ಅಂತ ಅನ್ನಿಸ್ತು. ಅಲ್ಲಿ ನಿಲ್ಲಿಸ್ಬಿಟ್ಟು ಸೊ ವಿಡಿಯೋ ಮಾಡೋಣ ಅಂತ ಇಳಿದ್ವಿ. ಸೋನೆ ಸ್ಟಾರ್ಟ್ ಆಯಿತು ನೋಡಿ, ಅರ್ಧ ಶೂಟ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಿಂಗಾಗೋಯ್ತಲ್ಲ, ನಾನು ಯಾವ ಪ್ರಮೋಷನ್ ವೀಡಿಯೋಸ್ ನಾಳೆ ಎಡಿಟ್ ಮಾಡ್ಕೋಬೋದಾಯಿತು, ಬೇಗ ಬಂದರೆ ಆಗೋದಲ್ಲಪ್ಪ, ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಯಿತು. ಬಿಡಪ್ಪ ಅದನ್ನ ಬಿಚ್ಕತ್ತೆ ಇಲ್ಲ, ಬಿಡು ನೀನು ಅದನ್ನ ಬಿಚ್ಕಿಚ್ಚಿಯ ನೋಡು. ನೀನು ಬಿಚ್ಚಿದ
ಸೊ ಅಲ್ಲಿ ಕೆರೆಯಲ್ಲಿ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ, ಒಂದು ಅರ್ಧ ಮಾಡಿದ್ವಿ. ಅದಾದಮೇಲೆ ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಆಂಟಿನೂ ಕೂಡ ಅದೇ ಟೈಮ್ಗೆ ಕಾಲ್ ಮಾಡಿದ್ರು, ರೆಡಿಯಾಗಿ ಬಾ ಅಂತ ಅಂದ್ಬಿಟ್ಟು. ಅಲ್ಲಿ ಹೋದ್ವಿ, 2 ವಿಡಿಯೋಸ್ ಬೇಡ, ಒಂದೇ ವಿಡಿಯೋ ಸಾಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಡಿಸೈಡ್ ಮಾಡಿದ್ಮೇಲೆ ಆಂಟಿನ ಕರ್ಕೊಂಡು ಮುಂದೆ ಎಲ್ಲಾದರೂ ನೋಡೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದ್ವಿ. ಮಳೆ ಸ್ವಲ್ಪ ಕಮ್ಮಿ ಆಯಿತು, ನನಗೆ ಮನಸ್ಸೇ ಇರಲಿಲ್ಲ ನಿಜವಾಗ್ಲೂ ನಾಳೆ ಮಾಡಿಸ್ಬೇಕು ಅಂತ ನೀಟಾಗಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಬಟ್ ನಾಳೆ ಮೇಕಪ್ ಮಾಡಿಸ್ಕೊಂಡು ನನ್ನ ಮಗಳು ರಜಾ ಹಾಕ್ಸ್ಕೊಂಡು ನಾಳೆ ಬೇರೆ ಕೆಲಸ ಇದೆ, ಅದೆಲ್ಲ ಬಿಟ್ಬಿಟ್ಟು ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೆಂಗಾದ್ರೂ ಬರಲಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಬಂದ್ವಿ ಇಲ್ಲಿಗೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಬಟ್ ಏನು ಮಾಡೋದು, ಸಂಜೆ ಆಗೋಯ್ತು. ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮಳೆಲ್ ನೆನೆಯಕಲ್ಲ ಏನಪ್ಪ, ಮಳೆಲ್ ನೆನೆಯಕಲ್ಲ, ಚಳಿ ನುಡ್ಗಕ್ಲ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ರೆಡಿ ಆಗಿರಲ್ಲ ಅದಕ್ಕೆ ಖುಷಿಗೆ. ಹಂಗೇನಿಲ್ಲ. ಸಾಯಂಕಾಲಕ್ಕೆ ಮನೆಗೆ ಹೋಗ್ತೀವಿ. ಇಲ್ಲೇರನ ಕತ್ಲೆ ನೀವು ನನಗೇನ್ ಹೇಳಿದ್ ಗೊತ್ತಾ ಬೇಡ, 3 ಗಂಟೆ ಸಚಿನ್ತು ಸಂಜಿಂದ ಟೈಮ್ ಆಗಿದ್ದು, ಎಕ್ಸಾಕ್ಟ್ 4 ರೆಡಿ ಇರಿ. ಈ ತರ ಸಂಜಿಂದ ಕಣಪ್ಪ ಟೈಮ್ ಆಗಿದ್ದು. ನಾನು ಹೇಳ್ದೆ ಎಡಿಟ್ ಮಾಡೋದ್ ಬಂದ್ ಮಾಡ್ಕೊಳದ್ ನಡಿ ಅಂತ, ನಾನು ಮಾಡ್ಕೊಡ್ತೀನಿ ನಡಿ ಅಂದೆ. ಓಸಿ ಮಾಡಕ್ಕಲ್ ನೀವು. ಓಹ್ ಚೆನ್ನಾಗಿ ಮಾಡ್ತೀರಾ. ನಾನ್ ಮಾಡೋದು ನೀವು ಗೊತ್ತಾ ಯೂಟ್ಯೂಬ್ ಅಲ್ಲಿ ನೋಡಿ. ನಮ್ಗೆ ಈಗ ಎಲ್ಲಿ ಮಾಡೋದು ಅಂತ ಹಿಂಗ್ ಹೋಯ್ತಾ ಇದ್ರೆ ಫುಲ್ ಮಬ್ಬಾಗಿ ಹೋಗೈತೆ, ವಿಡಿಯೋಸೇ ಬರಲ್ಲ. 6 ಗಂಟೆ ಆಯ್ತು, ಮಬ್ಬಾಗಿ ಹೋಗೈತೆ ಫುಲ್ಲು. ಅದೆಲ್ಲ ಆಗಲ್ಲ, ಚೆನ್ನಾಗಿ ಬರಲ್ಲ ವಿಡಿಯೋಸ್ ಅಂತ. ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಎಲ್ಲ ತಗೋತಿ ಬೇಗನೆ ರೆಡಿ ಆಗ್ಬೇಕಾಗಿತ್ತು, ಸುಮ್ಮನೆ ವೇಸ್ಟ್ ಆಯ್ತು. ರೆಡಿ ಆಗಿದ್ದು ಕತ್ಲೆ, ಮಳೆ. ಇಲ್ಲಿ ಚೆನ್ನಾಗಿರುತ್ತಾ ಥೂ, ಇಲ್ಲಿ ಪ್ಲೇಸ್ ಚೆನ್ನಾಗಿಲ್ಲ. ಖಾಲಿ ಫೀಲ್ ತರ ಇಲ್ಲ ಸಜ್ಜಿ, ಅಲ್ಲೇ ಐತೆ ಉದಯಪುರಕ್ಕೆ ಹೋಗ್ಬೇಕು. ಪಾರ್ಕು ಸೈಟ್ ಇದೈತಲ್ಲ ಅಲ್ಲಿ. ಸಂಕ್ರಾಂತಿ ಹಬ್ಬ ಈ ಸಲ ಈ ತರ ಆಗ್ಬಾರ್ದು ಗೈಸ್. ನೆನ್ಕೋಬೇಕಲ್ಲ ವರ್ಷ ವರ್ಷ. ಎಲ್ಲಿ ಹೆಂಗ್ ಬರೋದು, ಆ ಥರ ಬರೋದು? 100 ಜನ ನಡ್ಕೊಬತ್ತೀರ, ಇಲ್ಲಿ ಇಬ್ಬರೇ ಬನ್ನಿ. ನೀವೇ ಬಂದ್ಬೇಡಿ, ಜಸ್ಟ್ ಕೈ ಮಾತ್ರ ಇದೀನಿ. ಕೊಡುವಾಗ ನಗಾಡ್ಬೇಕು. ಫೋಟೋಸ್ ತೆಗೆದ್ರಾ? ತೆಗ್ದಿಲ್ವಾ? ಡ್ರೆಸ್ ಇಂದಾದ್ರೂ 1-2 ತೆಗೀರಿ. ಅದ್ರ ಅದು ಇಟ್ಕೊಳ್ಳಿರಂತೆ, ಹೆಂಗೆ ಸಿಂಗಲ್ ಇರಲ್ಲ. ರೈಟ್, ಇನ್ನೊಂದ್ಸರಿ ಅಷ್ಟೊಂದು ಹೈಟ್ ಬೇಡ, ಡೌನ್ ಅಲ್ಲ. ಹಾ ಅಷ್ಟು ಮೇಕಪ್ ಬಿಡಿ, ಡೌನ್ ಓಕೆ. 3, 2, 1 ಬನ್ನಿ. ಹೋಗ್ತಾ ತಿರುಗಿ ನನ್ನ ಕಡೆಗೆ. ಫಸ್ಟ್ ಹೋಗ್ತಾ ತಿರುಗಿ ರೊಟೇಟ್ ಬಂದು ತಾಳೋಣ. ಇಲ್ಲ ಏನು ಮಾಡಿ, ಜಸ್ಟ್ ವಾಕ್ ಮಾಡಿ. ಬಂದು ಕೊಟ್ಟಿಸ್ಬೇಡಿ ಆ ಕಡೆ. ಈಗ ಒಂದು ವಾಕ್ ಮಾಡಿ. ಓಕೆ, ಓಕೆನಾ? 3, 2, 1 ಆಕ್ಷನ್. ರೊಟೇಟ್ 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 ರೊಟೇಟ್. ಓಕೆ, ರೆಡಿ? 3. ಡ್ರೆಸ್ ನೋಡಿ, ಡ್ರೆಸ್ ಓಕೆನಾ? ರೆಡಿ? 3, 2, 1 ಆಕ್ಷನ್. 3 ರೊಟೇಟ್. ಓಕೆ, ಬಿಡಿ. ಅವ್ರವ್ನು ಇಲ್ಲಿ ಚೆನ್ನಾಗೇ ಗೊತ್ತಿಲ್ಲ, ಬ್ಲಾಕ್ ಆಯ್ತು. ಬುಡಪ್ಪ ಬಟ್ಟೆನ ಕೆಳಗಡೆ ಬಾ, ಈ ಕಡೆ. ಚೆನ್ನಾಗಿ ಮಾಡಿದ್ದೆ ಗೊತ್ತಾ.
ಕತ್ಲೆಲೋ ಪತ್ಲೆಲೋ ಅಂತ ಅಂದ್ಬಿಟ್ಟು ಹೆಂಗೋ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರಲ್ಲ ಕತ್ಲೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟುಡಿಯೋಗೆ ಬಂದ್ವಿ ಚಂದ್ರಾಯಪಟ್ಟಣದಲ್ಲಿ. ಇಲ್ಲಿ ಫೋಟೋಸ್ ತೆಗೆಸ್ಕೊಂಡು ಇವಾಗ ಊರಿಗೆ ಹೊರಡ್ತೀವಿ. ಟೈಮ್ ಬಂದು ಆಗಲೇ 7:45 8 ಗಂಟೆ. ಹಸ್ಬೆಂಡ್ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವ್ರ ಕಾರಲ್ಲೇ ಚಂದ್ರಾಯಪಟ್ಟಣಕ್ಕೆ ಬಂದ್ವಿ. ಅದಾದಮೇಲೆ ಹಸ್ಬೆಂಡ್ಗೆ ಫೋನ್ ಮಾಡಿದೆ, ಊರಿಗೆ ಹೋಗ್ಬೇಕಾದ್ರೆ ನಾವು ಬರ್ತೀವಿ, ಇಲ್ಲಿದ್ದೀವಿ ಹಿಂಗೆ ಆಯಿತು ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಮ ಮನೆಯವರು ಇಲ್ಲಿ ಬಂದಿದ್ದಾರೆ ಆಲ್ರೆಡಿ, ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಫೋಟೋಸ್ ತೆಗೆಸ್ಕೊಂಡು ಅವ್ರ ಜೊತೆ ಹೋಗ್ತೀವಿ. ಹಾಗೆ ಓಕೆ, ಇಬ್ರು ಫೇಸ್ ಟು ಫೇಸ್ ಲುಕ್ ಮಾಡಿ, ಫೇಸ್ ಟು ಫೇಸ್ ಸ್ಮೈಲ್, ನಗಾಡಿ. ಓಕೆ, ಲೈಟ್ ಕಡೆ ನೋಡಿ, ಹಾಂ, ಕ್ಯಾಮ್ರಾ ನೋಡಿ, ಫೋನ್ ನೋಡಿ, ಒಂದು ಸ್ಮೈಲ್. ಫೋಟೋ ಶೂಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತೀವಿ. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.